ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ತುಮಕೂರು ಭಾಗದಲ್ಲಾದ್ರೆ ಒಳ್ಳೇದು ಅಂತ. ಬಟ್ ಈ ಬಿಡದಿಗೆ ಹೋಗ್ಬೇಕು ಅನ್ನುವಂಥ ಚರ್ಚೆಗಳು ಜಾಸ್ತಿ ಆಗ್ತಿದ್ದಾವೆ, ಪ್ರೆಷರ್ ಆಗ್ತಿದ್ದಾರೆ. ಹಾಗಾಗಿನೇ ಎರಡನೇ ಚರ್ಚೆ ಆಗ್ತಿಲ್ಲ. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಯಾಕೆ ಅಂತ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಕ್ ಹೋಗ್ತೀರಾ? ಸರ್ಕಾರ ಅಂತಿಮವಾಗಿ ಒಂದು ಡಿಸಿಷನ್ ತಗೊಳುತ್ತೆ. ಇಟ್ಸ್ ಎ ಟೆಕ್ನಿಕಲ್ ಮ್ಯಾಟರ್. ಅದನ್ನ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಚರ್ಚೆ ಅಗತ್ಯ ಇಲ್ಲ. ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು, ಜನಸಮುದಾಯಕ್ಕೆ ರಾಜ್ಯಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಬಿಡದಿಯಲ್ಲಾದರೆ ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೋ ತುಮಕೂರಲ್ಲಾದರೂ ಅಷ್ಟೇ ಆಗುತ್ತೆ. ಒಂದು ನಮಗೆ ನಮ್ಮ ಬೇಡಿಕೆ ನಾವು ಇಟ್ಟಿದ್ದೇವೆ ಅಷ್ಟೇ. ಅದಕ್ಕೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡುವ ಅಗತ್ಯ ಇಲ್ಲ. ದೆಹಲಿ ಚುನಾವಣೆದು ಎಕ್ಸಿಟ್ ಪೋಲ್ ಬಂದಿದೆ ಸರ್, ಝೀರೋ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಕಾಂಗ್ರೆಸ್ ಅದರಲ್ಲಿ 8 ಸರ್ವೆ ಪೂರ್ತಿ ಬಿಜೆಪಿ ಅನ್ನೋ ಅದನ್ನು ನೋಡೋಣ, ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತಲ್ಲ. ಸರ್, ನಲ್ಪಾಡ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎಂಕ್ವೈರಿಗೆ ಬನ್ನಿ ಅಂತ ಹೇಳಿ ಬಿಟ್ಕಾಯಿನ್ ಪ್ರಕರಣದಲ್ಲಿ. ಸರ್, ಅದಕ್ಕೆ ಏನು ಹೇಳಬೇಕು? ಅಲ್ಲ, ಏನು ಹೇಳಬೇಕು? ಏನು ವಾಟ್ ಯು ಎಕ್ಸ್ಪೆಕ್ಟ್? ಅಲ್ಲ, ನಿಮ್ಮ ಪಕ್ಷದ ಸರ್, ಆಲ್ ಇನ್ವೆಸ್ಟಿಗೇಷನ್ಸ್ ಇಟ್ಸ್ ಗೋಯಿಂಗ್ ಆನ್. ಬಿಟ್ಕಾಯಿನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರಿಗೆ ಯಾರ್ಯಾರನ್ನ ಕರ್ಕೊಂಡು ಅವರ ಸ್ಟೇಟ್ಮೆಂಟ್ಗಳು ತಗೋಬೇಕು ಆ ಪ್ರಕ್ರಿಯೆ ಅವ್ರು ಮಾಡ್ತಾರೆ. ಅದರಲ್ಲಿ ಅವರು ಒಬ್ರು. ವ್ಯಾವಹಾರಿಕವಾಗಿ ಅವ್ರ ಜೊತೆ ಸಂಬಂಧ ಇದೆ ಅನ್ನೋದು. ಯಾರ ಸಂಬಂಧ? ನಲ್ಪಾಡ್ ಮತ್ತೆ ಶ್ರೀಕಿ ನಡುವೆ. ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಅದೇ ತಾನೆ. ಅವ್ರಿಗೆ ಇದೆಯಾ ಇಲ್ವಾ, ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ, ಅದೆಲ್ಲ ನೋಡ್ತಾರೆ. ತನಿಖೆ ನಡೀತಾ ಇರುವಾಗ ಒಂದೊಂದು ಸ್ಟೇಜಲ್ಲೂ ಒಬ್ಬೊಬ್ಬರನ್ನ ಕರೆದಾಗೂ ಕೂಡ ನಾವು ಸರ್ಕಾರ ಹೇಳಿಕೆಗಳು ಕೊಡೋಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ಅದಾದ ಮೇಲೆ ತಿಳಿಸ್ತೀನಿ. ಸರ್, ನಿನ್ನೆ ಸಂತೋಷ್ ಲಾಡ್ ಅವರು ಮಾತಾಡುವಂತ ಟೈಮಲ್ಲಿ ಹಿಂದೂ ಪದವನ್ನ ಚಾಲ್ತಿಗೆ ತಂದಿದ್ದೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಹಿಂದೂ ಪದ ಇರಲಿಲ್ಲ ಅನ್ನೋ ರೀತಿ ಅವ್ರು ಮಾತಾಡಿದ್ದಾರೆ. ಗೊತ್ತಿಲ್ಲ, ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗಲ್ಲ. ಮೈಕ್ರೋ ಫೈನಾನ್ಸ್ ಒಂದು ಹೆಸರು ಚೇಂಜ್ ಮಾಡಬೇಕು ಅನ್ನುವಂತಹ ಸಣ್ಣ ಸಾಲಗಾರರ ಕಿರುಕುಳ ಅನ್ನುವಂತಹ ರೀತಿ ಸೇರಿಸಬೇಕು, ಟೆಕ್ನಿಕಲಿ ಸಮಸ್ಯೆ ಆಗುತ್ತೆ ಇಲ್ಲ, ನನಗೆ ಗೊತ್ತಿಲ್ಲ. ಗವರ್ನರ್ಗೆ ಹೋಗಿರ್ತಕ್ಕಂಥದ್ದು ಅವರ ರುಜುವಾಗಿ ಬರಬೇಕಷ್ಟೇ. ಅಥವಾ ಅವರು ಏನಾದರೂ ಅಬ್ಸರ್ವೇಷನ್ ಮಾಡಿದರೆ ಅದಕ್ಕೆ ನಾವು ಮತ್ತೆ ಕರೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ಗೊತ್ತಿಲ್ಲ. ಡಿಸ್ಕಷನ್ಸ್ ನಮ್ಮ ಇಲಾಖೆದು ಇದೆ, ಅದಕ್ಕೆ ನಾವು ಹೊರಟಿದ್ದೀವಿ. ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಡಿಪಾರ್ಟ್ಮೆಂಟಲ್ಲಿ ಚರ್ಚೆ ಮಾಡಿ ಮಧ್ಯಾಹ್ನ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತೀವಿ. ಆಮೇಲೆ ಅಂತಿಮವಾಗಿ ಅವರು ತೀರ್ಮಾನ ಮಾಡಿಕೊಂಡು ಹೇಳ್ತಾರೆ. ನಿಮ್ಮ ಇಲಾಖೆಯಲ್ಲಿ ಪತ್ರಾಂಕಿತ ರಚನೆಗೆ ಸಂಬಂಧಪಟ್ಟಂಗೆ ಒಂದು ಬೇಡಿಕೆ ಇದೆ. ಸೊ ಅದನ್ನ ಈ ಬಜೆಟ್ ಮೇಲೆ ಏನಾದರೂ ಅದನ್ನ ಮಾಡಕ್ಕಾಗುತ್ತೆ? ಅದು ನೋಡೋಣ, ಪ್ರಯತ್ನ ಮಾಡಿ ಚರ್ಚೆ ಮಾಡ್ತೀವಿ. ಬೇರೆ ಅಗ್ನಿಶಾಮಕ ಇಲಾಖೆಯಲ್ಲೆಲ್ಲ ಇದೆಯಾ ನಿಮ್ಮ ಇಲಾಖೆ? ಅಗ್ನಿಶಾಮಕನೂ ನಮ್ಮ ಇಲಾಖೆಯಲ್ಲಿ. ಪೊಲೀಸ್ ಅವ್ರಿಗಿಲ್ಲ ಅಂತೆ. ಅದೊಂದು ಬೇಡಿಕೆ ಇದೆ ಪೊಲೀಸ್ ಅವ್ರಿಗೆ. ಹೋಗ್ತಾರೆ ಎಲ್ಲ ಒಂದು ಯೂನಿಫಾರ್ಮಿಟಿ ತರೋದಕ್ಕೆ ಪ್ರಯತ್ನ ಮಾಡೋದು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ತುಮಕೂರು ಭಾಗದಲ್ಲಾದ್ರೆ ಒಳ್ಳೇದು ಅಂತ. ಬಟ್ ಈ ಬಿಡದಿಗೆ ಹೋಗ್ಬೇಕು ಅನ್ನುವಂಥ ಚರ್ಚೆಗಳು ಜಾಸ್ತಿ ಆಗ್ತಿದ್ದಾವೆ, ಪ್ರೆಷರ್ ಆಗ್ತಿದ್ದಾರೆ. ಹಾಗಾಗಿನೇ ಎರಡನೇ ಚರ್ಚೆ ಆಗ್ತಿಲ್ಲ. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಯಾಕೆ ಅಂತ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಕ್ ಹೋಗ್ತೀರಾ? ಸರ್ಕಾರ ಅಂತಿಮವಾಗಿ ಒಂದು ಡಿಸಿಷನ್ ತಗೊಳುತ್ತೆ. ಇಟ್ಸ್ ಎ ಟೆಕ್ನಿಕಲ್ ಮ್ಯಾಟರ್. ಅದನ್ನ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಚರ್ಚೆ ಅಗತ್ಯ ಇಲ್ಲ. ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು, ಜನಸಮುದಾಯಕ್ಕೆ ರಾಜ್ಯಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಬಿಡದಿಯಲ್ಲಾದರೆ ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೋ ತುಮಕೂರಲ್ಲಾದರೂ ಅಷ್ಟೇ ಆಗುತ್ತೆ. ಒಂದು ನಮಗೆ ನಮ್ಮ ಬೇಡಿಕೆ ನಾವು ಇಟ್ಟಿದ್ದೇವೆ ಅಷ್ಟೇ. ಅದಕ್ಕೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡುವ ಅಗತ್ಯ ಇಲ್ಲ. ದೆಹಲಿ ಚುನಾವಣೆದು ಎಕ್ಸಿಟ್ ಪೋಲ್ ಬಂದಿದೆ ಸರ್, ಝೀರೋ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಕಾಂಗ್ರೆಸ್ ಅದರಲ್ಲಿ 8 ಸರ್ವೆ ಪೂರ್ತಿ ಬಿಜೆಪಿ ಅನ್ನೋ ಅದನ್ನು ನೋಡೋಣ, ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತಲ್ಲ. ಸರ್, ನಲ್ಪಾಡ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎಂಕ್ವೈರಿಗೆ ಬನ್ನಿ ಅಂತ ಹೇಳಿ ಬಿಟ್ಕಾಯಿನ್ ಪ್ರಕರಣದಲ್ಲಿ. ಸರ್, ಅದಕ್ಕೆ ಏನು ಹೇಳಬೇಕು? ಅಲ್ಲ, ಏನು ಹೇಳಬೇಕು? ಏನು ವಾಟ್ ಯು ಎಕ್ಸ್ಪೆಕ್ಟ್? ಅಲ್ಲ, ನಿಮ್ಮ ಪಕ್ಷದ ಸರ್, ಆಲ್ ಇನ್ವೆಸ್ಟಿಗೇಷನ್ಸ್ ಇಟ್ಸ್ ಗೋಯಿಂಗ್ ಆನ್. ಬಿಟ್ಕಾಯಿನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರಿಗೆ ಯಾರ್ಯಾರನ್ನ ಕರ್ಕೊಂಡು ಅವರ ಸ್ಟೇಟ್ಮೆಂಟ್ಗಳು ತಗೋಬೇಕು ಆ ಪ್ರಕ್ರಿಯೆ ಅವ್ರು ಮಾಡ್ತಾರೆ. ಅದರಲ್ಲಿ ಅವರು ಒಬ್ರು. ವ್ಯಾವಹಾರಿಕವಾಗಿ ಅವ್ರ ಜೊತೆ ಸಂಬಂಧ ಇದೆ ಅನ್ನೋದು. ಯಾರ ಸಂಬಂಧ?
ನಲ್ಪಾಡು ಮತ್ತು ಶ್ರೀಕಿ ನಡುವೆ. ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಅದೇ ತಾನೆ. ಅವ್ರಿಗಿದೆಯಾ ಇಲ್ವಾ, ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ, ಅದೆಲ್ಲ ನೋಡ್ತಾರೆ. ತನಿಖೆ ನಡೀತಾ ಇರುವಾಗ ಒಂದೊಂದು ಸ್ಟೇಜಲ್ಲೂ ಒಬ್ಬೊಬ್ಬರನ್ನ ಕರೆದಾಗೂ ಕೂಡ ನಾವು ಸರ್ಕಾರ ಹೇಳಿಕೆಗಳು ಕೊಡೋಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ಅದಾದ ಮೇಲೆ ತಿಳಿಸ್ತೀವಿ. ಸರ್, ನಿನ್ನೆ ಸಂತೋಷ್ ಲಾಡ್ ಅವ್ರು ಮಾತಾಡುವಂತ ಟೈಮಲ್ಲಿ ಹಿಂದೂ ಪದವನ್ನ ಚಾಲ್ತಿಗೆ ತಂದಿದ್ದೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಹಿಂದೂ ಪದ ಇರಲಿಲ್ಲ ಅನ್ನೋ ರೀತಿ ಅವ್ರು ಮಾತಾಡಿದ್ದಾರೆ. ಗೊತ್ತಿಲ್ಲ, ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗಲ್ಲ. ಮೈಕ್ರೋ ಫೈನಾನ್ಸ್ ಒಂದು ಹೆಸರು ಚೇಂಜ್ ಮಾಡಬೇಕು ಅನ್ನುವಂತಹ ಸಣ್ಣ ಸಾಲಗಾರರ ಕಿರುಕುಳ ಅನ್ನುವಂತಹ ರೀತಿ ಸೇರಿಸಬೇಕು, ಟೆಕ್ನಿಕಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅದೇನಾದ್ರೂ ಗಮನಿಸಿದೆಯಾ ಸರ್, ಅಥವಾ ಯಾವಾಗ ಬಿಲ್? ಇಲ್ಲ, ನನಗೆ ಗೊತ್ತಿಲ್ಲ. ಗವರ್ನರ್ಗೆ ಹೋಗಿರ್ತಕ್ಕಂಥದ್ದು ಅವರ ರುಜುವಾಗಿ ಬರಬೇಕಷ್ಟೇ, ಅಥವಾ ಅವರು ಏನಾದರೂ ಅಬ್ಸರ್ವೇಷನ್ ಮಾಡಿದರೆ ಅದಕ್ಕೆ ನಾವು ಮತ್ತೆ ಕರೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ಗೊತ್ತಿಲ್ಲ. ಇವತ್ತಿಂದ ಬಜೆಟ್ ಡಿಸ್ಕಷನ್ಸ್ ನಮ್ಮ ಇಲಾಖೆದು ಇದೆ, ನಮ್ಮ ಇಲಾಖೆದು ಇದೆ, ಅದಕ್ಕೆ ನಾವು ಹೊರಟಿದ್ದೀವಿ. ಏನಾದರೂ ಹೊಸ ಪ್ರಪೋಸಲ್ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಡಿಪಾರ್ಟ್ಮೆಂಟಲ್ಲಿ ಚರ್ಚೆ ಮಾಡಿ ಮಧ್ಯಾಹ್ನ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತೀವಿ. ಆಮೇಲೆ ಅಂತಿಮವಾಗಿ ಅವರು ತೀರ್ಮಾನ ಮಾಡಿಕೊಂಡು ಹೇಳ್ತಾರೆ. ನಿಮ್ಮ ಇಲಾಖೆಯಲ್ಲಿ ಪತ್ರಾಂಕಿತ ರಚೆಗೆ ಸಂಬಂಧಪಟ್ಟಂಗೆ ಒಂದು ಬೇಡಿಕೆ ಇದೆ, ಸೊ ಅದನ್ನ ಈ ಬಜೆಟ್ನಲ್ಲಿ ಏನಾದರೂ ಅದನ್ನ ಮಾಡೋಕ್ಕಾಗುತ್ತೆ? ಅದು ನೋಡೋಣ, ಚರ್ಚೆ ಮಾಡಿ ಪ್ರಯತ್ನ ಮಾಡಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಬೇರೆ ಅಗ್ನಿಶಾಮಕ ಇಲಾಖೆಯಲ್ಲೆಲ್ಲ ಇದೆಯಾ ನಿಮ್ಮ ಇಲಾಖೆ? ಅಗ್ನಿಶಾಮಕನೂ ನಮ್ಮ ಇಲಾಖೆನೇ. ಪೊಲೀಸ್ ಅವ್ರಿಗಿಲ್ಲ ಅಂತೆ, ಸೊ ಅದೊಂದು ಬೇಡಿಕೆ ಇದೆ ಪೊಲೀಸ್ ಅವ್ರಿಗೆ ತುಂಬಾ ಜನ. ಒಟ್ಟಾರೆ ಎಲ್ಲ ಒಂದು ಯೂನಿಫಾರ್ಮಿಟಿ ತರೋದಕ್ಕೆ ಪ್ರಯತ್ನ ಮಾಡೋದು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ತುಮಕೂರು ಭಾಗದಲ್ಲಾದ್ರೆ ಒಳ್ಳೇದು ಅಂತ. ಬಟ್ ಈ ಬಿಡದಿಗೆ ಹೋಗ್ಬೇಕು ಅನ್ನುವಂಥ ಚರ್ಚೆಗಳು ಜಾಸ್ತಿ ಆಗ್ತಿದ್ದಾವೆ, ಪ್ರೆಷರ್ ಆಗ್ತಿದ್ದಾರೆ ಅಲ್ಲಿ ಹೋಗ್ಬೇಕು. ಹಾಗಾಗಿನೇ ಎರಡನೇ ಚರ್ಚೆ ಆಗ್ತಿಲ್ಲ. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಯಾಕೆ ಅಂತ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಕ್ ಹೋಗ್ತೀರಾ? ಸರ್ಕಾರ ಅಂತಿಮವಾಗಿ ಒಂದು ಡಿಸಿಷನ್ ತಗೊಳುತ್ತೆ. ಇಟ್ಸ್ ಎ ಟೆಕ್ನಿಕಲ್ ಮ್ಯಾಟರ್. ಅದನ್ನ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಚರ್ಚೆ ಅಗತ್ಯ ಇಲ್ಲ. ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು, ಜನ ಸಮುದಾಯಕ್ಕೆ ರಾಜ್ಯಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಬಿಡದಿಯಲ್ಲಾದರೆ ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೋ ತುಮಕೂರಲ್ಲಾದರೂ ಅಷ್ಟೇ ಆಗುತ್ತೆ. ಒಂದು ನಮಗೆ ನಮ್ಮ ಬೇಡಿಕೆ ನಾವು ಇಟ್ಟಿದ್ದೇವೆ ಅಷ್ಟೇ. ಅದಕ್ಕೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡುವ ಅಗತ್ಯ ಇಲ್ಲ. ದೆಹಲಿ ಚುನಾವಣೆದು ಎಕ್ಸಿಟ್ ಪೋಲ್ ಬಂದಿದೆ ಸರ್, ಝೀರೋ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಕಾಂಗ್ರೆಸ್ ಅದರಲ್ಲಿ 8 ಸರ್ವೆ ಪೂರ್ತಿ ಬಿಜೆಪಿಯನ್ನು ಅದನ್ನು ನೋಡೋಣ, ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತಲ್ಲ. ಸರ್, ನಲ್ಪಾಡ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎಂಕ್ವೈರಿಗೆ ಬನ್ನಿ ಅಂತ ಹೇಳಿ ಬಿಟ್ಕಾಯಿನ್ ಪ್ರಕರಣದಲ್ಲಿ. ಸರ್, ಅದಕ್ಕೆ ಏನು ಹೇಳಬೇಕು? ಬಿಟ್ಕಾಯಿನ್ ವಿಚಾರಣೆ ಅಲ್ಲ, ಏನು ಹೇಳಬೇಕು? ಏನು ವಾಟ್ ಡು ಯು ಎಕ್ಸ್ಪೆಕ್ಟ್? ಅಲ್ಲ, ನಿಮ್ಮ ಪಕ್ಷದ ಸರ್, ಆಲ್ ಇನ್ವೆಸ್ಟಿಗೇಷನ್ಸ್ ಇಟ್ಸ್ ಗೋಯಿಂಗ್ ಆನ್. ಬಿಟ್ಕಾಯಿನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರಿಗೆ ಯಾರ್ಯಾರನ್ನ ಕರ್ಕೊಂಡು ಅವ್ರ ಸ್ಟೇಟ್ಮೆಂಟ್ಗಳು ತಗೋಬೇಕು, ಆ ಪ್ರಕ್ರಿಯೆ ಅವ್ರು ಮಾಡ್ತಾರೆ. ಅದರಲ್ಲಿ ಅವರು ಒಬ್ರು. ಅಲ್ಲ, ವ್ಯಾವಹಾರಿಕವಾಗಿ ಅವ್ರ ಜೊತೆ ಸಂಬಂಧ ಇದೆ ಅನ್ನೋದು. ಯಾರ ಸಂಬಂಧ? ನಲ್ಪಾಡು ಮತ್ತು ಶ್ರೀಕಿ ನಡುವೆ. ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಅದೇ ತಾನೆ. ಅವ್ರಿಗಿದೆಯಾ ಇಲ್ವಾ, ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ, ಅದೆಲ್ಲ ನೋಡ್ತಾರೆ. ತನಿಖೆ ನಡೀತಾ ಇರುವಾಗ ಒಂದೊಂದು ಸ್ಟೇಜಲ್ಲೂ ಒಬ್ಬೊಬ್ಬರನ್ನ ಕರೆದಾಗೂ ಕೂಡ ನಾವು ಸರ್ಕಾರ ಹೇಳಿಕೆಗಳು ಕೊಡೋಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ಅದಾದ ಮೇಲೆ ತಿಳಿಸ್ತೀವಿ. ಸರ್, ನಿನ್ನೆ ಸಂತೋಷ್ ಲಾಡ್ ಅವ್ರು ಮಾತಾಡುವಂತ ಟೈಮಲ್ಲಿ ಹಿಂದೂ ಪದವನ್ನ ಚಾಲ್ತಿಗೆ ತಂದಿದ್ದೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಹಿಂದೂ ಪದ ಇರಲಿಲ್ಲ ಅನ್ನೋ ರೀತಿ ಅವ್ರು ಮಾತಾಡಿದ್ದಾರೆ. ಗೊತ್ತಿಲ್ಲ, ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗಲ್ಲ. ಮೈಕ್ರೋ ಫೈನಾನ್ಸ್ ಒಂದು ಹೆಸರು ಚೇಂಜ್ ಮಾಡಬೇಕು ಅನ್ನುವಂತಹ ಸಣ್ಣ ಸಾಲಗಾರರ ಕಿರುಕುಳ ಅನ್ನುವಂತಹ ರೀತಿ ಸೇರಿಸಬೇಕು, ಟೆಕ್ನಿಕಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅದೇನಾದ್ರೂ ಗಮನಿಸಿದೆಯಾ ಸರ್, ಅಥವಾ ಯಾವಾಗ ಬಿಲ್? ಇಲ್ಲ, ನನಗೆ ಗೊತ್ತಿಲ್ಲ. ಗವರ್ನರ್ಗೆ ಹೋಗಿರ್ತಕ್ಕಂಥದ್ದು ಅವರ ರುಜುವಾಗಿ ಬರಬೇಕಷ್ಟೇ, ಅಥವಾ ಅವರು ಏನಾದರೂ ಅಬ್ಸರ್ವೇಷನ್ ಮಾಡಿದರೆ ಅದಕ್ಕೆ ನಾವು ಮತ್ತೆ ಕರೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ಗೊತ್ತಿಲ್ಲ. ಇವತ್ತಿಂದ ಬಜೆಟ್ ಡಿಸ್ಕಷನ್ಸ್ ನಮ್ಮ ಇಲಾಖೆದು ಇದೆ, ಏನಾದರೂ ನಮ್ಮ ಇಲಾಖೆದು ಇದೆ, ಅದಕ್ಕೆ ನಾವು ಹೊರಟಿದ್ದೀವಿ. ಏನಾದರೂ ಹೊಸ ಪ್ರಪೋಸಲ್ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಡಿಪಾರ್ಟ್ಮೆಂಟಲ್ಲಿ ಚರ್ಚೆ ಮಾಡಿ ಮಧ್ಯಾಹ್ನ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತೀವಿ. ಆಮೇಲೆ ಅಂತಿಮವಾಗಿ ಅವರು ತೀರ್ಮಾನ ಮಾಡಿಕೊಂಡು ಹೇಳ್ತಾರೆ. ನಿಮ್ಮ ಇಲಾಖೆಯಲ್ಲಿ ಪತ್ರಾಂಕಿತ ರಚೆಗೆ ಸಂಬಂಧಪಟ್ಟಂಗೆ ಒಂದು ಬೇಡಿಕೆ ಇದೆ, ಸೊ ಅದನ್ನ ಈ ಬಜೆಟ್ನಲ್ಲಿ ಏನಾದರೂ ಅದನ್ನ ಮಾಡೋಕ್ಕಾಗುತ್ತೆ? ಅದು ನೋಡೋಣ, ಚರ್ಚೆ ಮಾಡಿ ಪ್ರಯತ್ನ ಮಾಡಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಬೇರೆ ಅಗ್ನಿಶಾಮಕ ಇಲಾಖೆಯಲ್ಲೆಲ್ಲ ಇದೆಯಾ ನಿಮ್ಮ ಇಲಾಖೆ? ಅಗ್ನಿಶಾಮಕನೂ ನಮ್ಮ ಇಲಾಖೆನೇ. ಪೊಲೀಸ್ ಅವ್ರಿಗಿಲ್ಲ ಅಂತೆ, ಸೊ ಅದೊಂದು ಬೇಡಿಕೆ ಇದೆ ಪೊಲೀಸ್ ಅವ್ರಿಗೆ ತುಂಬಾ ಜನ.
ಒಟ್ಟಾರೆ ಎಲ್ಲ ಒಂದು ಯೂನಿಫಾರ್ಮಿಟಿ ತರೋದಕ್ಕೆ ಪ್ರಯತ್ನ ಮಾಡಿ